ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಲೋಕಸಭಾ ಚುನಾವಣೆಯ ಕಾವು. ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಮೈತ್ರಿಯಿಂದ ಅಭ್ಯರ್ಥಿಗಳೇ ಇಲ್ವಾ? ಈ ಪ್ರಶ್ನೆ ಇವಾಗ ಕಾಡೋದಕ್ಕೆ ಶುರುವಾಗಿದೆ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಲೋಕಸಭಾ ಎಲೆಕ್ಷನ್ ಕಾವು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿಯ ಹುಡುಕಾಟ ನಡೀತಾ ಇದೆ. ಡಿಕೆ ಸುರೇಶ್ ವಿರುದ್ಧ ಸ್ಪರ್ಧಿಸೋದಕ್ಕೆ ಮೈತ್ರಿ ಪಕ್ಷದಲ್ಲಿ ಇಲ್ವಾ ಸೂಕ್ತ ಅಭ್ಯರ್ಥಿ ಎನ್ನುವಂತಹ ಪ್ರಶ್ನೆ. ಬೆಂಗಳೂರು ಗ್ರಾಮಾಂತರದ ಕ್ಷೇತ್ರದಿಂದ ಸ್ಪರ್ಧಿಸೋದಕ್ಕೆ ಸಿಪಿ ಯೋಗೇಶ್ವರ್ ಮತ್ತು ಎಚ್ಡಿಕೆ ಇಬ್ಬರೂ ಹಿಂದೇಟು ಹಾಕ್ತಾ ಇದ್ದಾರಂತೆ. ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇದ್ದರೂ ಕೂಡ ಇನ್ನೂ ಮೈತ್ರಿ ನಾಯಕರ ಸಭೆ ಆಗಿಲ್ಲ. ಗ್ರಾಮಾಂತರ ಕ್ಷೇತ್ರದಲ್ಲಿ ಇನ್ನೂ ಆಕ್ಟಿವ್ ಆಗಿಲ್ಲ ಬಿಜೆಪಿ ನಾಯಕರು. ಗೊತ್ತಿಲ್ಲ, ಹಾಗಂತ ಬೆಂಗಳೂರು ಗ್ರಾಮಾಂತರ ಏನು ಬಿಜೆಪಿಗೆ ನುಂಗಲಾರದ ತುತ್ತೇನಲ್ಲ. ಕಳೆದ ಬಾರಿ ಅಶ್ವಥ್ ನಾರಾಯಣ್ ಅವರು ಇದೇ ಡಿಕೆ ಸುರೇಶ್ ವಿರುದ್ಧ ಸ್ಪರ್ಧೆ ಮಾಡಿದ್ದಾಗ ಕೊನೇ ಮೊಮೆಂಟ್ನಲ್ಲಿ ಅವರಿಗೆ ಟಿಕೆಟ್ ಘೋಷಣೆ ಆಯಿತು. ಆದರೂ 5.5 ಲಕ್ಷ ಓಟ್ ತೊಗೊಂಡಿದ್ರು, ಏನು ಕಡಿಮೆ ಅಲ್ಲ. ಬಟ್ ಯಾಕೆ ಈ ಸರ್ತಿ ಹಿಂದೇಟು ಹಾಕ್ತಾ ಇದ್ದಾರೆ ಗೊತ್ತಿಲ್ಲಪ್ಪ. ಸಿಪಿ ಯೋಗೇಶ್ವರ್ ಯಾಕೆ ಸ್ಪರ್ಧೆಗೆ ಹಿಂದೇಟು ಹಾಕ್ತಿದ್ದಾರೆ ಅಂದರೆ ಅವರಿಗೆ ಚನ್ನಪಟ್ಟಣದ ಮೇಲೇ ಕಣ್ಣು. ಲೋಕಸಭೆಗೆ ಸ್ಪರ್ಧಿಸಿದರೆ ಚನ್ನಪಟ್ಟಣ ಹಿಡಿತ ಕೈತಪ್ಪುವ ಆತಂಕ ಇದೆ. ಕುಮಾರಸ್ವಾಮಿಗೆ ಲೋಕಸಭೆಯಲ್ಲಿ ಸ್ಪರ್ಧಿಸಿದರೆ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ ಬಿಡಬೇಕಾದ ಅನಿವಾರ್ಯತೆ ಸಿಗಾಕೋತಾರೆ. ಹಾಗಾಗಿ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಇಬ್ಬರೂ ನಾಯಕರು ಹಿಂದೇಟು ಹಾಕ್ತಾ ಇದ್ದಾರೆ. ಬಿಡದಿ ತೋಟದ ಮನೆಯಲ್ಲಿ ಲೋಕ ಗೆಲ್ಲೋದಕ್ಕೆ ತಂತ್ರಗಾರಿಕೆಯಲ್ಲಿದ್ದಾರೆ ಕುಮಾರಸ್ವಾಮಿ ಅವರು. ಮತ್ತೊಂದು ಕಡೆ ಲೋಕಸಭೆ ಗೆಲ್ಲೋದಕ್ಕೆ ಕ್ಷೇತ್ರಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಡಿಕೆ ಸುರೇಶ್ ಅವರು. ಡಿಕೆ ಸುರೇಶ್ ಒಂದು ಹಂತದಲ್ಲಿ ನಾನು ಚುನಾವಣೆಗೆ ನಿಲ್ಲದೇ ಇಲ್ಲ, ನಂಗೆ ಬೇಕಾಗೇ ಇಲ್ಲ ಅನ್ನೋ ಹಂತದಲ್ಲೂ ಮಾತನಾಡಿದರು. ಬಟ್ ಈಗೇನೋ ಮತ್ತೆ ಚುನಾವಣೆ ಗೆಲ್ಲೋದಕ್ಕೆ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ. ಬಟ್ ಬಿ ಜೆ ಪಿಯಿಂದ ಅಥವಾ ಮೈತ್ರಿಯಿಂದ ಒಂದು ಸಿ ಪಿ ಯೋಗೇಶ್ವರ್ ನಿಲ್ಲಬೇಕು ಅಥವಾ ಕುಮಾರಸ್ವಾಮಿಯವ್ರು ನಿಲ್ಲಬೇಕು. ಸಿ ಪಿ ಯೋಗೇಶ್ವರ್ಗೇನು ಕುಮಾರಸ್ವಾಮಿನೇ ನಿಂತ್ಕೊಂಬಿಡ್ಲಿ, ಆಗ ಅವ್ರು ಚನ್ನಪಟ್ಟಣ ಬಿಟ್ಕೊಡ್ತಾರೆ, ನಾನು ಚನ್ನಪಟ್ಟಣದಿಂದ ಗೆದ್ಕೊಂಡು MLA ಆಗ್ಬಿಡ್ಬೋದು ಅಂತ ಲೆಕ್ಕಾಚಾರ. ಆದರೆ ಕುಮಾರಸ್ವಾಮಿ ಏನಾದರೂ ಒಂದು ವೇಳೆ ಲೋಕಸಭೆಗೆ ನಿಂತರೆ ಚನ್ನಪಟ್ಟಣವನ್ನು ಅವರು ತಮ್ಮ ಪಕ್ಷದ ಅಭ್ಯರ್ಥಿಗೆ ಇಟ್ಕೋತಾರೆ, ಬಿ ಜೆ ಪಿಗೆ ಬಿಟ್ಕೊಡಲ್ಲ. ಅವರು ಆ ಕಂಡೀಷನ್ನು ಹಾಕ್ತಾರೆ. ಆಗ ಸಿ ಪಿ ಯೋಗೇಶ್ವರ್ಗೆ ಚನ್ನಪಟ್ಟಣನೂ ಸಿಗಲ್ಲ. ನನಗೇನಾದರೂ ಮಾಡಿ ಶತಾಯಗತಾಯ ಚನ್ನಪಟ್ಟಣ ಬೇಕು ಅಂತ ಅವ್ರು ಕೂತಿದ್ದಾರೆ. ಈ ಸಮಸ್ಯೆಯನ್ನು ಹೆಂಗೆ ಬಗೆಹರಿಸ್ತಾರೆ? ಇವರಿಬ್ಬರು ಬಿಟ್ಟರೆ ಬೇರೆ ಕ್ಯಾಂಡಿಡೇಟ್ ಇಲ್ವಾ ಅಂದರೆ ಡಿ ಕೆ ಸುರೇಶ್ ವಿರುದ್ಧ ಸ್ಪರ್ಧಿಸಿ ಗೆಲ್ಲಬಹುದಾದ ಕ್ಯಾಂಡಿಡೇಟ್ ಯಾರು ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡೆಯೋಣ. ವಿನಯ್, ಈಗ ಇಂಡಿವಿಜುವಲ್ ಆಗಿ ಸಿ ಪಿ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಇಬ್ಬರು ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಹಿಂದೇಟು ಹಾಕ್ತಿರೋದು ಯಾಕೆ? ಅಭ್ಯರ್ಥಿಯ ಹುಡುಕಾಟ ಪ್ರಾರಂಭವಾಗಿರುವಂತದ್ದು. ಏಕೆಂದ್ರೆ ಡಿ ಕೆ ಸುರೇಶ್ ಅವರ ಎದುರಿಗೆ ಸ್ಪರ್ಧೆ ಮಾಡುವಂತ ಸೂಕ್ತ ಅಭ್ಯರ್ಥಿ ಮೈತ್ರಿ ಪಕ್ಷದಲ್ಲಿ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಲಿಕ್ಕೆ ಸಿಪಿ ಯೋಗೇಶ್ವರ್ ಅವರು ಹಿಂದೇಟನ್ನ ಹಾಕ್ತಿದ್ದಾರೆ. ಅದರ ಜೊತೆಗೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಅವರು ಕೂಡ ಅದಕ್ಕೆ ಹಿಂದೇಟನ್ನ ಹಾಕ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಸಿಪಿ ಯೋಗೇಶ್ವರ್ ಅವರು ಮಾಡಿದ್ರೆ ಅವ್ರಿಗೆ ಅವರ ಮೂಲ ಚನ್ನಪಟ್ಟಣ ಕ್ಷೇತ್ರ ಕೈತಪ್ಪುವಂತ ಒಂದು ಆತಂಕ ಕೂಡ ಇದೆ. ಅದರ ಜೊತೆಗೆ ಅವರು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಇನ್ನು ಮತ್ತೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಆ ಕ್ಷೇತ್ರದಲ್ಲಿ HDK ಅವರು ತಮ್ಮ ಒಂದು ತಳಹದಿಯನ್ನ ಸ್ಥಾಪಿಸ್ತಾರೆ ಅನ್ನೋ ಒಂದು ಲೆಕ್ಕಾಚಾರವನ್ನ ಸಿಪಿ ಯೋಗೇಶ್ವರ್ ಅವರು ಇಟ್ಕೊಂಡಿರುವಂತದ್ದು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಲಿಕ್ಕೆ ಹಿಂದೇಟನ್ನ ಹಾಕ್ತಾ ಇರುವಂತದ್ದು. ಯಾಕಂದ್ರೆ ಒಂದ್ ವೇಳೆ JDSಗೆ ಟಿಕೆಟ್ ಬಂದ್ರೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯನ್ನ ಹೊರತುಪಡಿಸಿ ಬೇರೆ ಯಾರು ನಿಂತರೂ ಕೂಡ ಇಲ್ಲಿ ಡಿ ಕೆ ಸುರೇಶ್ ಅವರನ್ನ ಎದುರಿಸೋದು ಬಹಳ ಕಷ್ಟ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಅವರು ಕೂಡ ನಿಲ್ಲೋದಕ್ಕೆ ಹಿಂದೇಟನ್ನ ಹಾಕ್ತಿದ್ದಾರೆ. ಒಂದ್ ವೇಳೆ ನಿಂತರೂ ಕೂಡ ಚನ್ನಪಟ್ಟಣದ ಒಂದು ಕ್ಷೇತ್ರವನ್ನ ಸಿಪಿ ಅವರಿಗೆ ಒಪ್ಪಿಸಬೇಕಾದಂತ ಅನಿವಾರ್ಯತೆ ಕೂಡ ಎಚ್ಚರಿಕೆ ಮುಂದಿದೆ. ಹಾಗಾಗಿ
ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಕ್ಷೇತ್ರವನ್ನ ಬಿಜೆಪಿಗೆ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇರುವಂತದ್ದು. ಬಿಜೆಪಿಯಿಂದ ಸಂಭಾವ್ಯ ಅಭ್ಯರ್ಥಿ ಅಂತ ಹೇಳಲಾಗ್ತಿರುವಂತ ಸಿ.ಪಿ. ಯೋಗೇಶ್ವರ್ ಅವರು ಕೂಡ ನಿಲ್ಲಕ್ಕೆ ಹಿಂದೇಟನ್ನ ಆಗ್ತಾ ಇರುವಂತದ್ದು. ಒಂದ್ ರೀತಿ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋ ಒಂದು ಗೊಂದಲ ಇನ್ನೂ ಕೂಡ ಕ್ಷೇತ್ರದಲ್ಲಿ ಇರುವಂತದ್ದು. ಯಾಕಂದ್ರೆ ಚುನಾವಣೆಗೆ ಕೆಲವೇ ತಿಂಗಳು ಇರೋದ್ರಿಂದಾಗಿ ಕಾರ್ಯಕರ್ತರು ಕೂಡ ಗೊಂದಲ ಇರುವಂತದ್ದು. ಅರವಿಂದ್, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ.